ನಾನು ಧರ್ಮಸ್ಥಳಕ್ಕೆ ಹೋಗಿ 1.5 year ಬ್ಯಾಕ್ ನಾನು ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿಯೂ ಮುಸ್ಲಿಂ ಹುಡುಗಿನ ಮಾತಾಡ್ಸಿದ್ದೆ. ಅವ್ರು ಫುಲ್ ಹಿಜಾಬ್ ಎಲ್ಲ ಹಾಕೊಂಡಿದ್ರು, ಬರೀ ಫೇಸ್ ಮಾತ್ರನೇ ಕಾಣಿಸ್ತಾ ಇತ್ತು. ನನ್ಗೆ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ದೇ ನಾಟ್ ಸಪೋಸ್ ಟು ಶೋ ದರ್ ಫೇಸ್ ಆಲ್ಸೋ. ನಾನು ಒಂದು ಕ್ವಶನ್ ಕೇಳಿದ್ದೆ, ನೀವು ಒಂದು 24 hours ಹುಡುಗ ಆದ್ರೆ ನೀವ್ ಏನ್ ಮಾಡ್ತೀರಾ? ದಟ್ ಗರ್ಲ್ಸ್ ವೇರ್ ಸೋ ಹ್ಯಾಪಿ. ಅವ್ರು ಬಂದು ನನ್ನ ಹತ್ರ, ಅಣ್ಣ ನಾನು ಒಂದಿನ ಫುಲ್ ನೈಟ್ ಔಟ್ ಮಾಡ್ತೀನಿ, ಅವ್ರಿಗೆ ಏನು ಕುಡಿತೀನಿ ಅಂತ ಅಂದಿಲ್ಲ, ಇಲ್ಲ ಇನ್ನೊಂದೇನೋ ಮಾಡ್ತೀನಿ ಅಂದಿಲ್ಲ, ನಾವು ಸುತ್ತಬೇಕು, ನೈಟ್ ಲೈಫ್ ನ ನೋಡ್ಬೇಕು, ಬಾಯ್ಸ್ ಹೆಂಗ್ ಮಜಾ ಮಾಡ್ತಾರ ಆತರ ಮಜಾ ಮಾಡ್ಬೇಕು, ನಾವು ನೈಟಲ್ಲಿ ಸುತ್ತಬೇಕು ಅನ್ನೋದೇ ನಮ್ಗೆ ಆಸೆ ಇರೋದು. ನಾವು ಫುಲ್ ಸುತ್ತೀವಿ, ಬೀಚ್ಗಳಲ್ಲಿ ಓಡಾಡ್ತೀವಿ, ಯಾರು ನಮ್ಮನ್ನ ನೋಡೋದಿಲ್ಲ. ತುಂಬಾ ಇನ್ನೋಸೆಂಟ್ ಆಗಿತ್ತು. ನನ್ಗೆಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಟಚ್ ಆಯ್ತು. ಅವ್ರ ಒಪಿನಿಯನ್ ಎಂಡ್ ಆಫ್ ದ ಡೇ ನಾನು ಪ್ರಶ್ನೆ ಕೇಳೋಣ ಅಷ್ಟೇ, ಒಪಿನಿಯನ್ ಅವ್ರದಿತ್ತು. ನಾನು ಅದನ್ನ ಅಪ್ಲೋಡ್ ಮಾಡಿದೆ. ಅದು ಯಾವ ರೇಂಜ್ ವೈರಲ್ ಆಯ್ತು ಅಂದ್ರೆ ವಿತಿನ್ 24 hours. ಅಂದ್ರೆ ಈ ವಿಷಯನ ಎಷ್ಟೊಂದ್ ಜನ ನೆನ್ಪಿಟ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಹಿಂದೂ ಅವರು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದಾರ, ಹುಡುಗಿರು ಎಷ್ಟು ಇನ್ನೋಸೆಂಟ್ ಇದಾರೆ ಅವ್ರಿಗೆ ಅಂತೆಲ್ಲ ಇದ್ ಮಾಡಿದ್ರು. ಅದು ಎಲ್ಲಿವರೆಗೂ ಆಯ್ತು ಅಂತ ಅಂದ್ರೆ ಅವ್ರಲ್ಲಿ ಹೆಡ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ನನ್ ಮೆಸೇಜ್ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿಡಿಯೋ ತೆಗ್ದ್ಬಿಡಿ ಅದು ಇದು ಅಂತ ಎಲ್ಲ. ಸಿ ಇಫ್ ಸಮಥಿಂಗ್ ಐ ಆಮ್ ಅಪ್ಲೋಡಿಂಗ್ ಐ ವಿಲ್ ಬಿ ದ ರೆಸ್ಪಾನ್ಸಿಬಲ್. ಈಗ ನನ್ನ ಚಾನಲ್ ಅಪ್ಲೋಡ್ ಮಾಡ್ತಾ ಇರೋದು, ಅವ್ರು ಹೇಳಿದ್ರೆ, ಹುಡುಗಿರು ಹೇಳಿದ್ರೆ ನಾನು ತೆಗಿಬಹುದು, ಬೇರೆ ಯಾರು ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಸಿ ಅದು ಜೆನ್ಯೂನ್ ಇಲ್ಲ ಅಂತ ಹೇಳಿ. ಆಮೇಲೆ ಆ ಹುಡುಗಿನ ಮದ್ವೆ ಆಗುವಂತ ಹುಡುಗ, ನೀವೇನಾದ್ರೂ ವಿಡಿಯೋ ತೆಗ್ದಿಲ್ಲ ಅಂತಾನೆ ನನ್ನ ಮದ್ವೆನೇ ಕ್ಯಾನ್ಸಲ್ ಆಗೋಗುತ್ತೆ. ತುಂಬಾ ಒಂದೇ ಜಸ್ಟ್ ವಿಡಿಯೋ ಅದರಿಂದ ಏನೂ ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿರ್ಲಿಲ್ಲ. ಇಟ್ ವಾಸ್ ವೆರಿ ಪಾಸಿಟಿವ್. ಟ್ರಾಲ್ ಪೇಜಸ್ ಎಲ್ಲ ಎಷ್ಟು ಚಂದ ಮಾತಾಡ್ತಾ ಇದಾರೆ, ಅವ್ರ ಮಾತು ಕೇಳಕ್ ಖುಷಿ ಆಗುತ್ತೆ, ಒಂದು ಹುಡುಗಿ ಆಸೆನೆ ಈ ತರನು ಹೇಳ್ಕೋಬಹುದಾ ಅಂತೆಲ್ಲ ಇತ್ತು. ಆ ಹುಡುಗ ಫೋನ್ ಮಾಡಿ, ನಾನು ನಿಮ್ನ ಕೈ ಮುಗಿದು ಕೇಳ್ಕೊತಾ ಇದೀನಿ, ನನ್ನ ಜೀವನ ನಿನ್ ಕೈಯಲ್ಲಿದೆ, ಹುಡುಗಿ ಏನಾದ್ರು ಮಾಡ್ಕೊತಾಳೆ, ಇಲ್ಲಾಂದ್ರೆ ಅವ್ರ ಹುಡುಗಿಯವ್ರ ಅಪ್ಪ ಅಮ್ಮನೇ ಅವಳನ್ನ ಬಿಡಲ್ಲ, ನನ್ ಮದ್ವೆನೂ ಆಗಲ್ಲ, ನಾನು ಅವಳನ್ನ ಮದ್ವೆ ಆಗ್ಬೇಕು ಅಂತ ಇದೀನಿ, ವೇಟ್ ಮಾಡ್ತಾ ಇದೀನಿ, ಅವ್ರ ಕಾಲೇಜ್ನು ಬಿಡಿಸ್ಬೇಕು ಅಂತ ಕುತ್ಕೊಂಡಿದ್ದಾರೆ, ಅವ್ರ ಏನೋ ಖುಷಿನಲ್ಲಿ ಮಾತಾಡ್ಬಿಟ್ರು ಅಂತ ಹೇಳಿ. ಸಿ ನಂಗೆ ಯಾರ್ದೋ ಲೈಫ್ಗಿಂತ ನನಗೆ ನನ್ನ ವಿಡಿಯೋ ಇವೇನು ಇಂಪಾರ್ಟೆಂಟ್ ಅನ್ಸಿಲ್ಲ. ನಂಗೆ ಅದೇ ಅನ್ಸೋದು, ಈಗ ಜನ ಏನ್ ಇಷ್ಟ ಅದನ್ನ ಮಾತಾಡೋಂತ ಫ್ರೀಡಮು ಇಲ್ಲ. ಬಿಕಾಸ್ ನೀವ್ ಹೇಳಿದ್ರಲ್ಲ, ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಇದರ ಪೂರ್ತಿ ವಿಡಿಯೋ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.